ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ತುಂಬಾ ಮಳೆ ಬರ್ತಾ ಇತ್ತು. ಸೊ ಹಾಗಾಗಿ ನಾನು ಒಳಗಡೆ ಕರೆಂಟನ್ನು ಹಾಕ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಿದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಇಡ್ಲಿಯನ್ನು ಬೇಯಿಸ್ಕೊಂಡಿದ್ದೇನೆ. ಸೊ ಇವಾಗ ಇಡ್ಲಿ ಎಲ್ಲ ಆಯಿತು. ಇವಾಗ ಅದನ್ನು ತಣಿಲಿಕ್ಕೆ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಚಟ್ನಿಯನ್ನು ಕೂಡ ಮಾಡಿಕೊಂಡೆ. ನಂತರ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಂತರ ಇಲ್ಲಿ ಸ್ವಲ್ಪ ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೇನೆ ಪಲ್ಯ ಮಾಡಲಿಕ್ಕೋಸ್ಕರ. ಹಾಗೆಯೇ ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಎಲ್ಲ ಇತ್ತಲ್ವ, ಸೊ ಅದನ್ನು ವೇಸ್ಟ್ ಮಾಡೋದು ಏನಕ್ಕೆ ಹೇಳಿ ನಾನಿವಾಗ ಅದನ್ನು ಜ್ಯೂಸಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ನಾನು ಬೀಟ್ರೂಟ್ ಜ್ಯೂಸನ್ನು ಕೂಡ ರೆಡಿ ಮಾಡ್ಕೊಂಡೇನೆ. ನಾನು ನನ್ನ ಒಂದು ವ್ಲಾಗಲ್ಲಿ ನಾನು ತೋರಿಸಿದ್ದೇನೆ ಬೀಟ್ರೂಟ್ ಜ್ಯೂಸ್ ಯಾವ ರೀತಿಯಾಗಿ ನಾನು ಮಾಡ್ಕೊಳ್ತೇನೆ ಅನ್ನೋದನ್ನು. ಸೊ ಇವಾಗ ಜ್ಯೂಸನ್ನು ಮಾಡಿಕೊಂಡು ನಾವೊಂದು ಗ್ಲಾಸಿಗೆ ಹಾಕ್ಕೊಂಡು ಅದನ್ನು ಇವಾಗ ಕುಡ್ಕೊಳ್ತೀನಿ. ಅದಾದ ನಂತರ ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಇದನ್ನು ನಾನು ಜ್ಯೂಸ್ ಮಾಡಿ ಗ್ಲಾಸಿಗೆ ಹಾಕಿ ಕುಡಿದೆ. ನಂತರ ಸ್ವಲ್ಪ ಒಣಮೆಣಸೆಲ್ಲ ಹುರಿದಿಟ್ಕೊಂಡಿರುವಂಥದ್ದೆಲ್ಲ ಖಾಲಿಯಾಗಿತ್ತು. ಸೊ ಹಾಗಾಗಿ ನಾನಿವಾಗ ಸ್ವಲ್ಪ ಒಣಮೆಣಸನ್ನು ಕೂಡ ಹುರಿದಿಟ್ಕೊಳ್ತಾ ಇದ್ದೇನೆ. ನಮ್ಮ ಕಡೆ ಎಲ್ಲ ಜಾಸ್ತಿ ನಾವು ಮಸಾಲೆಗಳನ್ನು ರುಬ್ಬಿ ನಾವು ಸಾರು ಇರ್ಬೋದು ಸಾಂಬಾರು ಮಾಡ್ಕೊಳ್ತೇವೆ. ಸೊ ಹಾಗಾಗಿ ಮಸಾಲೆ ಪೌಡರೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಹಾಗಾಗಿ ನಾವು ಮಸಾಲೆ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಒಣಗಿಸಿ ಇಟ್ಕೊಂಡು ಖಾಲಿಯಾದವಾಗ ಹುರಿದು ಇಟ್ಕೊಳ್ತೇವೆ. ಹಾಗೆಯೇ ಧನಿಯಾ ಕಾಳು ಕೂಡ ಖಾಲಿಯಾಗಿತ್ತು. ಅದನ್ನು ಕೂಡ ನಾನಿವಾಗ ಇದನ್ನು ಹುರಿದು 1-2 ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಒಣಮೆಣಸು ಹಾಗೆ ಧನಿಯಾ ಕಾಳು ಅದು ಚೆನ್ನಾಗಿ ಆರಿದ್ರ ನಂತರ ತಣದ ನಂತರ ಅದನ್ನು ನಾನಿವಾಗ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಳ್ತೇನೆ. ಸೊ ಇವಾಗ ಇದು ತಣಿಲಿ ಅಂತ ಹಾಕಿಟ್ಟೆ. ನಂತರ ಒಣಮೆಣಸನ್ನು ಕೂಡ ಒಂದು ಕಂಟೈನರಲ್ಲಿ ಹಾಕಿಟ್ಕೊಂಡೆ. ಹಾಗೆ ಧನಿಯಾ ಕಾಳನ್ನು ಕೂಡ ನಾನಿವಾಗ ಅದೊಂದು ಕಂಟೈನರಲ್ಲಿ ಹಾಕಿ ನಾನಿವಾಗ ಎತ್ತಿಟ್ಟಿದ್ದೇನೆ. ಹಾಗೆಯೇ ಇದೆಲ್ಲ ಆದ ನಂತರ ಮತ್ತೆ ನಾನು ಮಧ್ಯಾಹ್ನಕ್ಕೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಂತರ ಸ್ನಾನ ಎಲ್ಲ ಮುಗಿಸಿದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನಂತರ ಸಾರನ್ನು ಮಾಡ್ಕೊಳ್ತಿದ್ದೇನೆ. ತರಕಾರಿ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದಕ್ಕೆ ಒಗ್ಗರಣೆ ಕೂಡ ಮಾಡಿಕೊಂಡು ಇದರೊಂದಿಗೆ ನಾನು ಒಂದು ಚಿಕ್ಕ ಲಾಗನ್ನು ಕೂಡ